ನಮಸ್ಕಾರ. ನಳಿನಿ ಕ್ವಿಸಿನ್ ಕಾರ್ಟಲ್ಲಿ ಇವತ್ತು ಬೇಸಿಗೆ ಮಧ್ಯಾಹ್ನದ ಊಟಕ್ಕೆ ಒಂದು ತಂಪಾದ ತಂಬಳಿ ಮತ್ತು ಒಂದು ಚಟ್ಪಟ ಚಟ್ನಿ ಮಾಡ್ತಾಯಿದ್ದೀನಿ. ಎರಡು ನೆಲ್ಲಿಕಾಯಿಂದನೇ ಮಾಡ್ತಾಯಿದ್ದೀನಿ. ಹೇಗೆ ಮಾಡಿದ್ದೀನಿ ನೋಡೋಣವಾ? ತಂಬಳಿಗೆ ಒಂದು 2-3 ನೆಲ್ಲಿಕಾಯಿ ಬೀಜ ತೆಗೆದಿಟ್ಕೊಂಡು ಸಣ್ಣ ಹೋಳು ಮಾಡಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಇದ್ದರೆ ಅದನ್ನೇ ಹಾಕಿ, ನಾನಿಲ್ಲಿ ಹೋಳಿದೆ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಒಗ್ಗರಣೆ ಸೌಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ, ಅರ್ಧ ಚಮಚ ಕಾಳುಮೆಣಸು, ಅರ್ಧ ಚಮಚ ಜೀರಿಗೆ ಹಾಕಿ ಸ್ವಲ್ಪ ಹುರಿದು ತಣ್ಣಗಾಗೋ ತನಕ ತೆಗೆದಿಟ್ಕೊಂಡು, ಮಿಕ್ಸಿ ಜಾರಲ್ಲಿ ಈ ನೆಲ್ಲಿಕಾಯಿ ಚೂರು ಮತ್ತು ತೆಂಗಿನಕಾಯಿ, ಕಾಳುಮೆಣಸು, ಜೀರಿಗೆ, ಸ್ವಲ್ಪ ಬೆಲ್ಲ ಎಲ್ಲ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು, ಮಜ್ಜಿಗೆ ಇದ್ದರೆ ನೇರವಾಗಿ ಮಜ್ಜಿಗೆನೇ ಬೆರೆಸ್ಬೋದು. ನಾನಿಲ್ಲಿ ಮೊಸರು ಇರೋದ್ರಿಂದ ಮಿಕ್ಸಿಗೆ ಹಾಕಿ ಒಂದು ಸಲ ತಿರುವಿ ಉಪ್ಪು ಹಾಕಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ರುಚಿಯಾದ ತಂಬಳಿ ಊಟಕ್ಕೆ ರೆಡಿ. ಕುಡಿಬೇಕು ಅಂತಂದರೆ ಇದನ್ನು ಶೋಧಿಸ್ಕೊಂಡು ಸ್ವಲ್ಪ ನೀರಾಗಿ ಮಾಡಿಕೊಂಡು ಕುಡಿಬೋದು. ಬೇಸಿಗೆಗೆ ಭಾಳ ಹಿತವಾಗಿರುತ್ತೆ. ಇನ್ನು ಚಟ್ನಿ ಹೇಗೆ ಮಾಡಿದ್ದೀವಿ? ಚಟ್ನಿಗೂ ಅಷ್ಟೇ 2-3 ನೆಲ್ಲಿಕಾಯಿ ಬೀಜ ತೆಗೆದು ಹೋಳು ಮಾಡಿಕೊಂಡು, ತೆಂಗಿನ ತುರಿ ಜೊತೆಗೆ ಕಾಳುಮೆಣಸು, ಜೀರಿಗೆ, ಬೆಲ್ಲ ಎಲ್ಲ ಹಾಕಿ ರುಬ್ಬಿ, ಒಂದು 2-3 ಒಣಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ರುಬ್ಕೊಂಡು, ಅದಕ್ಕೂ ಒಂದು ಸಾಸಿವೆ ಮತ್ತು ಒಂದು ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟರೆ ಚಟ್ಪಟ ಚಟ್ನಿ ರೆಡಿ. ಅನ್ನಕ್ಕೆ ಎರಡು ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಸಿ ತುಂಬಿದೆ ನೆಲ್ಲಿಕಾಯಲ್ಲಿ, ಭಾಳ ಒಳ್ಳೆಯದು. ಹಾಗಾಗಿ ಕಾಲದಲ್ಲಿ ಸಿಕ್ಕಾಗ ಫ್ರೆಶ್ ಆಗಿ ಮಾಡ್ಕೋತೀರಲ್ವ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದ. ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ತಿಳಿಸ್ತೀರಲ್ವ? ಹೋಗಿ ಬರಲಾ? ನಮಸ್ಕಾರ.